ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕ್ ಮಾಡುವಂತಹ ಸಮಯ, ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಿಮಗಾಗಿ. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಿಸಿದ ರಾಜ್ಯದ ಸುದ್ದಿ. ರಾಜ್ಯಸಭಾ ಚುನಾವಣೆಗಳು ನಡೀತಾ ಇವೆ. 27ನೇ ತಾರೀಕು ವೋಟಿಂಗ್. 5 ಜನ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಕಂಫರ್ಟಬಲ್ ಆಗಿ 3 ಜನರನ್ನ ಗೆಲ್ಲಿಸಿಕೊಳ್ಳುವ ವಿಶ್ವಾಸದಲ್ಲಿದೆ. 3 ಜನರನ್ನ ಕಣಕ್ಕಿಳಿಸಿದೆ. ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿ ಕಣದಲ್ಲಿದ್ದಾರೆ, ನಾರಾಯಣ ಸಾಬ್ ಹಾಂಡಗೆ. ಆಶ್ಚರ್ಯಕರ ಅನ್ನುವಂತೆ ಮೈತ್ರಿ ಅಭ್ಯರ್ಥಿಯಾಗಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣದಲ್ಲಿದ್ದಾರೆ. ಇದೆಲ್ಲಕ್ಕಿಂತಲೂ ಮೊದಲು ನಡೆದ ಬೆಳವಣಿಗೆಯೊಂದನ್ನು ನಿಮಗೆ ಹೇಳಬೇಕು. ಬಹಳ ಕುತೂಹಲಕಾರಿ ಬೆಳವಣಿಗೆ. ಇನ್ನೆಲ್ಲೂ ಇಲ್ಲದ ಸುದ್ದಿಯೊಂದನ್ನು ನಿಮಗೆ ಹೇಳಬೇಕು. ಬಿಜೆಪಿ ರಾಜ್ಯಸಭಾ ಅಭ್ಯರ್ಥಿಯ ಆಯ್ಕೆಯ ಬಗೆಗಿನ ಸುದ್ದಿ ಇದು. ನಾರಾಯಣ ಸಾಬ್ ಹಾಂಡಗೆ ಹೆಸರು ಅನೌನ್ಸ್ ಆದಾಗ ಎಲ್ಲರಿಗೂ ಒಂದು ಸಲ ಆಶ್ಚರ್ಯ ಆಯಿತು. ನಾರಾಯಣ ಸಾಬ್ ಹಾಂಡಗೆ ಅವರಿಗೆ ಟಿಕೆಟ್ ಕೊಟ್ರ. ಆದರೆ ಇದಕ್ಕಿಂತ ಮುಂಚೆ ಬಿಜೆಪಿಯ ಒಳಗೆ ಒಂದು ಬ್ರೇನ್ ಸ್ಟಾರ್ಮಿಂಗ್ ಆಗಿತ್ತು. ಹೈಕಮಾಂಡ್ನಿಂದ ಸಿಂಗಲ್ ಲೈನ್ ಸೂಚನೆ ಬಂದದ್ದು, ಈ ಸಲ ಹಿಂದುಳಿದ ವರ್ಗದವರೊಬ್ಬರಿಗೆ ರಾಜ್ಯಸಭೆಗೆ ಟಿಕೆಟ್ ಕೊಡ್ತೀವಿ, ಹೆಸರುಗಳನ್ನು ಸೂಚಿಸಿ. ಹೆಸರುಗಳನ್ನು ಸೂಚಿಸಿ ಅಂತ ಹೈಕಮಾಂಡ್ ಹೇಳಿತ್ತು. ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಡ್ತೀವಿ, ಹೆಸರುಗಳನ್ನು ಸೂಚಿಸಿ ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದಿತ್ತು. ರಾಜ್ಯ ಬಿಜೆಪಿ ಮುಖಂಡರು ಅಳೆದು ತೂಗಿ KS ಈಶ್ವರಪ್ಪನವರ ಹೆಸರು ಕಳಿಸಿದ್ರು. ಈಶ್ವರಪ್ಪನವರ ಹೆಸರಿಗೆ ಹೈಕಮಾಂಡ್ನಿಂದ ಸಮ್ಮತಿ ಸಿಗಲಿಲ್ಲ. ಬೇರೆ ಹೆಸರು ಸೂಚಿಸಿ ಅಂತ ಹೇಳಿದ್ರು. ಆಗ ರಾಜ್ಯ ಬಿಜೆಪಿಯಿಂದ ಒಂದು ಹೆಸರು ಸೂಚಿಸಲಾಯಿತು. ಅದೇ ಈ ಹೊತ್ತಿನ ಎಕ್ಸ್ಕ್ಲೂಸಿವ್, ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್, ಮಹಾ ಎಕ್ಸ್ಕ್ಲೂಸಿವ್. ರಾಜ್ಯ ಬಿಜೆಪಿ ಯಾರ ಹೆಸರು ಸೂಚಿಸಿತು ಗೊತ್ತಾ? ಬಿಜೆಪಿ ಹೈಕಮಾಂಡ್ ಹೇಳಿದ್ದು ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯ ಹೆಸರನ್ನು ಕಳಿಸಿ ಅಂತ. ರಾಜ್ಯ ಬಿಜೆಪಿ ಮೊದಲು KS ಈಶ್ವರಪ್ಪನವರ ಹೆಸರು ಕಳಿಸ್ತು. ಹೈಕಮಾಂಡ್ ಒಪ್ಪಲಿಲ್ಲ, ಬೇರೆ ಹೆಸರನ್ನ ಸೂಚಿಸಿ ಅಂತ ಹೇಳ್ತು. ಆಗ ರಾಜ್ಯ ಬಿಜೆಪಿ ಒಂದು ಹೆಸರನ್ನ ಹೈಕಮಾಂಡಿಗೆ ಕಳಿಸ್ತು. ಯಾರ ಹೆಸರನ್ನ ಕಳಿಸಿದ್ರು ಗೊತ್ತಾ? ಬೇರೆ ಯಾರೂ ಅಲ್ಲ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೆಸರನ್ನ ರಾಜ್ಯ ಬಿಜೆಪಿ ಸೂಚಿಸಿತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೆಸರನ್ನ ರಾಜ್ಯ ಬಿಜೆಪಿ ಹೈಕಮಾಂಡ್ಗೆ ಕಳಿಸ್ತು. ಈ ಹೆಸರು ಓಕೆ, ಅವರಿಗೆ ಆಸಕ್ತಿ ಇದೆಯಾ ಅಂತ ಒಂದು ಸಲ ಕೇಳಿ ನೋಡಿ ಅಂತ
ದೆಹಲಿಯಿಂದ ಸೂಚನೆ ಬಂತು. ರಾಜ್ಯ ಬಿಜೆಪಿ ಸೂಚಿಸಿದ ಹೆಸರಿಗೆ ಹೈಕಮಾಂಡಿನ ಸಮ್ಮತಿ ಇತ್ತು, ಒಪ್ಪಿಗೆ ಇತ್ತು. ಅಶ್ವಿನಿ ಅವರ ಜೊತೆಗೆ ನೀವು ಮಾತಾಡಿದ್ದೀರಾ ಅಂತ ಹೈಕಮಾಂಡ್ನವ್ರು ಕೇಳಿದ್ರೆ ರಾಜ್ಯ ಬಿಜೆಪಿ ಅವರು ಇಲ್ಲ, ನಿಮ್ಮ ಒಪಿನಿಯನ್ ಕೇಳಿಕೊಂಡು ಅವರ ಜೊತೆಗೆ ಮಾತಾಡ್ತೀವಿ ಅಂದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಪ್ಪಿದ್ದೇ ಆದರೆ ಬಹಳ ಒಳ್ಳೆಯ ಆಯ್ಕೆ, ಅವರ ಜೊತೆಗೆ ಮಾತಾಡಿ ಅಂತ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಮುಖಂಡರಿಗೆ ಸೂಚಿಸಿತು. ಅಶ್ವಿನಿ ಅವರು ಒಪ್ತಾರಾ ಕೇಳಿ ನೋಡಿ ಅಂತ. ಆ ಪ್ರಕಾರ ಬಿಜೆಪಿ ಕಡೆಯಿಂದ ಒಂದು ಪ್ರಪೋಸಲ್ ಅನ್ನ ಅಶ್ವಿನಿ ಅವರಿಗೆ ಕಳಿಸಲಾಯಿತು. ತಾವು ಹೂ ಅಂದರೆ ತಮ್ಮನ್ನ ಈ ಸಲ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ ಅಂತ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕೇಳಲಾಗಿ ಅವರು ಈ ಪ್ರಸ್ತಾಪವನ್ನ ತಳ್ಳಿ ಹಾಕಿದರು, ನಿರಾಕರಿಸಿದರು. ನಮ್ಮ ಕುಟುಂಬ ರಾಜಕೀಯದಿಂದ ದೂರ, ನಾನು ಬಿಜೆಪಿ ರಾಜ್ಯಸಭಾ ಸದಸ್ಯೆಯಾಗಿ ಹೋಗಲಾರೆ ಅಂತ ಸ್ಪಷ್ಟ ಶಬ್ದಗಳಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರಾಕರಿಸಿದರು. ಮೊದಲಿಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಪ್ರಸ್ತಾಪ ತೆಗೆದುಕೊಂಡು ಬಂದವರಿಗೆ ಹೇಳಿ ಕಳಿಸಿದ್ರಂತೆ, ಯೋಚನೆ ಮಾಡಿ ಹೇಳ್ತೀನಿ ಅಂತ. ಆ ನಂತರ ಅವರ ಜೊತೆಗೆ ಮಾತನಾಡಿ ಕ್ಷಮಿಸಿ, ಈ ಪ್ರಪೋಸಲ್ ಅನ್ನು ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ, ನಮ್ಮ ಕುಟುಂಬ ರಾಜಕಾರಣದಿಂದ ದೂರ ಇದೆ, ದೂರ ಇರುವ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಮನೆಗೆ ಬಂದಿದ್ದ ಬಿಜೆಪಿ ಮುಖಂಡರಿಗೆ ಫೋನ್ ಮೂಲಕ ತಿಳಿಸಿದರು. ಯಾವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಾನು ರಾಜ್ಯಸಭಾ ಅಭ್ಯರ್ಥಿಯಾಗೋದಕ್ಕೆ ಒಲ್ಲೆ ಅಂದ್ರು, ಆಗ ಬೇರೆ ಹಿಂದುಳಿದ ವರ್ಗದ ನಾಯಕರು ಯಾರಿದ್ದಾರೆ ರಾಜ್ಯಸಭೆಗೆ ಕಳಿಸಬಲ್ಲಂಥವರು ಅಂತ ಚರ್ಚೆಯಾಯಿತು. ಸೂಕ್ತ ಹೆಸರು ಹೊಳೆಯಲಿಲ್ಲ. ಅದಾದ ನಂತರ ಅರಿಥಮೆಟಿಕ್ ಚೇಂಜ್ ಆಯಿತು. ಅರಿಥಮೆಟಿಕ್ ಚೇಂಜ್ ಆಗಿ ಕರ್ನಾಟಕದಿಂದ ಹಿಂದುಳಿದ ವರ್ಗದ ಅಲ್ಲ, ಒಬ್ಬ ಮರಾಠ ರಾಜ್ಯಸಭಾ ಸದಸ್ಯನನ್ನು ಕಳಿಸಬೇಕು ಅಂತಾಯಿತು. ಮಹಾರಾಷ್ಟ್ರದಿಂದ ಲಿಂಗಾಯತರನ್ನ ರಾಜ್ಯಸಭೆಗೆ ಆರಿಸೋದು, ಕರ್ನಾಟಕದಿಂದ ಮರಾಠ ಒಬ್ಬರನ್ನು ಆರಿಸಬೇಕು. ರಾಜ್ಯಸಭೆಗೆ ಕಳಿಸಬಲ್ಲಂಥ ಮರಾಠ ನಾಯಕರು ಯಾರಿದ್ದಾರೆ ಅಂತ ನೋಡಲಾಗಿ ಅಲ್ಲಿಯೂ ಕೂಡ ಸೂಕ್ತ ಹೆಸರು ಹೊಳೆಯಲಿಲ್ಲ. ಅಂತಿಮವಾಗಿ ಅನಾಯಾಸವಾಗಿ ಪಟೇಗಾರ್ ಸಮುದಾಯದ ನಾರಾಯಣ ಸಾ ಭಾಂಡಗೆ ಅವರಿಗೆ ಟಿಕೆಟ್ ಫೈನಲ್ ಮಾಡಿ ಘೋಷಣೆ ಮಾಡಲಾಯಿತು. ಇದು ಹಿನ್ನೆಲೆಯಲ್ಲಿ ನಡೆದ ವಿದ್ಯಮಾನ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭಾಳ ಆಶ್ಚರ್ಯಕರ ಇದು ಬೆಳವಣಿಗೆ. ಏನೇನಾಯಿತು, ಹೆಂಗಾಯಿತು ಅಂತ? ಅಜಿತ್, ನಾವು ರಾಜಕಾರಣವನ್ನು ಹತ್ತಿರದಿಂದ ನೋಡಿದಾಗ, ಕವರ್ ಮಾಡುವಾಗ ನನಗದು ಬೇಕು, ನನಗಿದು ಬೇಕು, ನನಗದು ಕೊಡ್ತೀರಾ, ನನಗಿದು ಕೊಡ್ತೀರಾ ಅಂತ ಕೇಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಎಸ್.
ಮನೆ ತನಕ ಬಂದ ರಾಜ್ಯಸಭೆಯ ಮೆಂಬರ್ ಅಧಿಕಾರವನ್ನು ಬೇಡ ಅನ್ನುವವರ ಸಂಖ್ಯೆ ಕಡಿಮೆ ಇರುತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಮಾವ ಡಾಕ್ಟರ್ ರಾಜ್ಕುಮಾರ್ 40 ವರ್ಷಗಳ ಹಿಂದೆ ಅವ್ರಿಗೊಂದು ಆಫರ್ ಬಂದಿತ್ತು. ಅವ್ರಿಗೂ ಪೊಲಿಟಿಕಲ್ ಆಫರ್ ಇತ್ತು. ಮನಸ್ಸು ಮಾಡಿದರೆ ಗೋಕಾಕ್ ಚಳವಳಿಯ ನಂತರ ಮುಖ್ಯಮಂತ್ರಿ ಆಗಬಹುದಾಗಿರ್ತಕ್ಕಂಥ ಅವಕಾಶ ಡಾಕ್ಟರ್ ರಾಜ್ಕುಮಾರ್ಗಿತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದರು, ನಾನು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ದು ಕನ್ನಡದ ಕೆಲಸಕ್ಕಾಗಿ, ರಾಜಕೀಯ ಅಧಿಕಾರ ಹಿಡಿಲಿಕ್ಕಲ್ಲ, ನನಗೆ ರಾಜಕಾರಣ ಏನೂ ಗೊತ್ತಾಗಲ್ಲ, ನಾನು ರಾಜಕಾರಣಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ತುಂಬ ಸಲ ಡಾಕ್ಟರ್ ರಾಜ್ಕುಮಾರ್ಗೆ ಚುನಾವಣೆಗೆ ನಿಲ್ಲರಿ. ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಬಂದಾಗಲೂ ಕೂಡ ಜನತಾ ಪಾರ್ಟಿ ಕಡೆಯಿಂದ ಪ್ರಪೋಸಲ್ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಚಿಕ್ಕಮಗಳೂರಿಂದ ಸ್ಪರ್ಧಿಸಲಿ ಇಂದಿರಾ ಗಾಂಧಿ ವಿರುದ್ಧ ಅಂತ. ಅವರು ನಿರಾಕರಿಸಿದರು. ಇವತ್ತೂ ಕೂಡ ಅದೇ ರೀತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಡ್ತೀವಿ, ತರ್ತೀವಿ ಅಂತಕ್ಕಂಥದ್ದು BJPಯ ಪ್ರಸ್ತಾವನೆಯಾಗಿತ್ತು. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆ ಪ್ರಸ್ತಾವನೆಯನ್ನು ತುಂಬ ನಯವಾಗಿ ತಿರಸ್ಕರಿಸಿದ್ದಾರೆ. ಇಲ್ಲ, ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ನಾವು ರಾಜಕಾರಣದಲ್ಲಿ ಇರಲ್ಲ, ಆ ಕಾರಣದಿಂದ ನಮಗಿದು ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಭಾಳ ನಯವಾಗಿ ಆದರೆ ಸ್ಪಷ್ಟ ಶಬ್ದಗಳಲ್ಲಿ BJP ನಾಯಕರಿಗೆ ಹೇಳಿದ್ದಾರೆ. ನೋಡಿ, ಯಾವಾಗ ರಾಜ್ಯಸಭೆಯ ಚುನಾವಣೆಯ ಪ್ರಶ್ನೆ ಬಂತು, ಅನೇಕ ಹೆಸರುಗಳು ಹೋಗಿದ್ವು. ಈಗ ಹಿಂದುಳಿದ ವರ್ಗದ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ತೀರ್ಮಾನವಾದ ನಂತರ ನೀವಾಗಲೇ ಹೇಳಿದಂತೆ ಈಶ್ವರಪ್ಪನವರ ಹೆಸರು ಹೋಯಿತು. ಈಶ್ವರಪ್ಪನವರ ಹೆಸರಿಗಿಂತ ಬೇರೆ ಹೆಸರು ತನ್ನಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈಡಿಗರ, ಅಂದರೆ ನೀವು ಜಾತಿಯಿಂದ ನೋಡಿದಾಗ ಈಡಿಗರವರು. ಹಾಗಾಗಿ ಅಶ್ವಿನಿ ಪುನೀತ್ ಅವರಿಗೆ ರಾಜ್ಯಸಭಾ ಟಿಕೆಟನ್ನು ಕೊಡಬೇಕು. ಈಗಾಗಲೇ ಈಡಿಗ, ಬಿಲ್ಲವ, ದೀವ್ರ ಒಂದು ಕ್ರೋಢೀಕರಣವನ್ನು ಕಾಂಗ್ರೆಸ್ ಮಾಡಬಹುದು ಅಂತಕ್ಕಂಥ ಒಂದು ಆತಂಕದ ಮಧ್ಯೆ BJPಗೆ ಅನಿಸಿದ್ದು ಅಶ್ವಿನಿ ಪುನೀತ್ ಅವರು ಹೋದರೆ ಕರ್ನಾಟಕದಲ್ಲೂ ಒಂದು ಸಂದೇಶ ಹೋಗುತ್ತೆ, ಈಡಿಗ ಜಾತಿಯಲ್ಲೂ ಕೂಡ ಒಂದು ಮೆಸೇಜನ್ನು ಕಳಿಸ್ಬೋದು ಅಂತಕ್ಕಂಥದ್ದು BJPಯ ಲೆಕ್ಕಾಚಾರವಾಗಿತ್ತು. ಹೀಗಾಗಿ ಅಶ್ವಿನಿ ಪುನೀತ್ ಅವರನ್ನು ಕೇಳಿದಾಗ BJP ಫಸ್ಟ್ ಹೈಕಮಾಂಡ್ಗೆ ಕೇಳ್ತಾರೆ. ಹೈಕಮಾಂಡ್ನವರು ಓಕೆ, ನಮಗೇನು ಅಭ್ಯಂತರ ಇಲ್ಲ ಅಂತಂದಾಗ ನಾಯಕರು ಹೋಗಿ ಅಶ್ವಿನಿ ಪುನೀತ್ ಅವರನ್ನು ಭೇಟಿಯಾಗ್ತಾರೆ. ಅಶ್ವಿನಿ ಪುನೀತ್ ಅವ್ರು ನಂಗೆ ಸ್ವಲ್ಪ ಸಮಯ ಕೊಡಿ, ನೀವೇನೋ ಒಂದು ಹೊಸ ಪ್ರಪೋಸಲ್ ಇಟ್ಟಿದ್ದೀರಿ ಅಂತ ಹೇಳ್ತಾರೆ. ನಂತರ ಅವರು ಯಾರದೋ ಮೂಲಕ, ಇಲ್ಲ ನನಗೆ ಇಷ್ಟವಿಲ್ಲ ಮತ್ತು ನನ್ನ ಕುಟುಂಬ ರಾಜಕಾರಣದಿಂದ ದೂರ ಇದೆ, ಪುನೀತ್ ಕೂಡ ದೂರ ಇದ್ದರು. ಯಾಕಂದರೆ ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳೋನಿದ್ದೆ. ಪುನೀತ್ ರಾಜ್ಕುಮಾರ್ ಅವರಿಗೆ BJP ಬಹಳ ಸಲ ಆಫರ್ ಮಾಡ್ತು, ಅವ್ರನ್ನ ರಾಜಕೀಯಕ್ಕೆ ಕರ್ಕೊಂಬರೋ ಪ್ರಯತ್ನ ತುಂಬ ಮಾಡ್ತು. ಅಲ್ಲ, ಪುನೀತ್ ರಾಜ್ಕುಮಾರ್ಗೆ ಮೋದಿ ಅಭಿಮಾನ ಇತ್ತು. ಅವರೊಂದು ಸಲ ಬೆಂಗಳೂರು ಏರ್ಪೋರ್ಟಿಗೆ ಭೇಟಿಯಾಗಲಿಕ್ಕೂ ಹೋಗಿದ್ರು, ನನಗೆ ನೆನಪಿರುವ ಪ್ರಕಾರ. ಹೌದೌದು, ಆ MI-17 ಹೆಲಿಕಾಪ್ಟರ್ ಪಕ್ಕದಲ್ಲಿ ಪುನೀತ್ ರಾಜ್ಕುಮಾರ್ ಮೋದಿ ಜೊತೆಗೆ ನಿಂತ್ಕೊಂಡಿರೋ ಫೋಟೋಗಳಿದೆ. ಆದರೆ ನೀವು ನೋಡಿ, ಒಬ್ಬ ವೋಟರ್ ಆಗಿ ಅಭಿಮಾನ ಇರೋದು ಬೇರೆ. ಆದರೆ ಸ್ವತಃ ಹೋಗಿ ರಾಜಕಾರಣದಲ್ಲಿ ಧುಮುಕ್ಲಿಕ್ಕೆ ಯಾವತ್ತೂ ಪುನೀತ್ ತಯಾರಿರಲಿಲ್ಲ. ಶಿವಮೊಗ್ಗಕ್ಕೆ ಅವರು ಪ್ರಚಾರಕ್ಕೂ ಕೂಡ ಹೋಗಿರಲಿಲ್ಲ. ಶಿವಮೊಗ್ಗದಲ್ಲಿ ಅತ್ತಿಗೆ ನಿಂತಾಗಲೂ ಅವ್ರು ಪ್ರಚಾರಕ್ಕೆ ಹೋಗಿರಲಿಲ್ಲ, ರಾಜಕಾರಣದಿಂದ ದೂರ ಇದ್ದರು. ಅದೇ ನಿರ್ಧಾರವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ತೆಗೆದುಕೊಂಡಿದ್ದಾರೆ. ರಾಜಕಾರಣದಿಂದ ನಾವು ದೂರ ಇದ್ದೀವಿ, ನಾನು ರಾಜಕಾರಣಕ್ಕೆ ನಾನು ಕೇಳಬೇಕು ಅನ್ಕೊಂಡಿರೋದ ವಿಷಯ ನೀವೇ ಪ್ರಸ್ತಾಪ ಮಾಡಿದೆ. ನಮ್ಮ ಕುಟುಂಬ ರಾಜಕಾರಣದಿಂದ ದೂರ ಇದೆ ಅಂದರೆ ಏನರ್ಥ? ಸ್ವತಃ ಶಿವರಾಜ್ ಏನೋ ಓರಗಿತ್ತಿ ಅಂತೀವಿ ನಾವು. ಅಲ್ಲ, ಓರೆಗಿತ್ತಿ ಅಂದರೆ ನೋಡಿ, ಗೀತಾ ಅವರು ಚುನಾವಣೆಗೆ ನಿಂತ್ಕೊಂಡಿದ್ರು, ಕುಟುಂಬ ರಾಜಕಾರಣದಿಂದ ದೂರ ಇದೆ ಅನ್ನಬಹುದಾ? ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪನವರ ಪುತ್ರಿ. ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಹೋಗಿ ಚುನಾವಣೆಗೆ ನಿಂತಿದ್ದು ಮಧು ಬಂಗಾರಪ್ಪ ಕರೆದ್ರು ಅನ್ನುವ ಕಾರಣಕ್ಕೋಸ್ಕರ. ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಮನೆತನದ ಸೊಸೆಯಾದರೂ ಕೂಡ ಎಲ್ಲೂ ಅವರ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಹೋಗಿ, ಅಂದರೆ ಶಿವರಾಜ್ ಕುಮಾರ್ ಆ್ಯಸ್ ಎ ಪತಿ ಹೋಗಿದ್ದು ಬಿಟ್ಬಿಡಿ, ಅಥವಾ ಈ ಚುನಾವಣೆಯಲ್ಲಿ ಅವರು ಸ್ವಲ್ಪ ಪ್ರಚಾರವನ್ನು ಕೂಡ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಮಾಡಿದರು, ಅದರ ಬಗ್ಗೆ ಆ ವಿವಾದ ಬೇರೆ. ಆದರೆ ಎಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪ ಪುತ್ರಿ ಅನ್ನುವ ಕಾರಣಕ್ಕೋಸ್ಕರ ಪಾಲಿಟಿಕ್ಸ್ ಹೋಗೋದನ್ನು ಸ್ವಲ್ಪ ಪ್ರತ್ಯೇಕವಾಗಿ ನೋಡಬೇಕಾಗಿದೆ. ಉಳಿದಂತೆ ಕುಟುಂಬ ರಾಜಕಾರಣದಿಂದ ದೂರ ಇದೆ, ರಾಜಕಾರಣಿಗಳ ಜೊತೆ ಒಡನಾಟ ಇದೆ, ರಾಜಕಾರಣಿಗಳ ಜೊತೆ ವೇದಿಕೆ ಹಂಚಿಕೊಂಡಿದ್ದಿದೆ. ಆದರೆ ಎಲ್ಲೂ ಕೂಡ ಒಂದು ರಾಜಕೀಯ ಪಕ್ಷದ ಜೊತೆ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಹೋಗಿದ್ದರ ಉದಾಹರಣೆಗಳಿಲ್ಲ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಅವ್ರ ಕಣ್ಣೆದುರುಗಡೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ಇದ್ದರು. ಇದರಲ್ಲಿ ಇನ್ನೊಂದು BJPಯ ಟ್ಯಾಕ್ಟಿಕ್ಸ್ ಕೂಡ ಇರಬಹುದು ಅಶ್ವಿನಿ ಪುನೀತ್ ಅವರ ಹೆಸರು ಬರಲಿಕ್ಕೆ ಅಂತ ಅನ್ಸುತ್ತೆ ಅಜಿತ್. ಸಮಯ ಇದ್ರೆ ಅದನ್ನು ನಾವು ಪ್ಲೀಸ್ ಗೋ ಅಹೆಡ್. ನನಗನ್ಸುತ್ತೆ ಅಜಿತ್, ಯಾಕೆ ಆ ಹೆಸರು ಬಂತು ಅಂತಂದರೆ, ಶಿವಮೊಗ್ಗದಲ್ಲಿ ಈ ಬಾರಿ ರಾಘವೇಂದ್ರ ಅವರ ಎದುರುಗಡೆ
ಕ್ಯಾಂಡಿಡೇಟ್ ಆಗ್ತಿರೋರು ಯಾರು? ಗೀತಾ ಶಿವರಾಜ್ ಕುಮಾರ್ ಹೆಸರು ಕೇಳಿ ಬರ್ತಾ ಇದೆ. ಎಸ್, ಆ ಕಾರಣದಿಂದ ನೋಡಿ, ಒಂದು ಬಿಲ್ಲವ ವರ್ಸಸ್ ಅಥವಾ ಈಡಿಗ ವರ್ಸಸ್ ಲಿಂಗಾಯತ ಅಂತಕ್ಕಂಥ ಫೈಟ್ ಶಿವಮೊಗ್ಗದಲ್ಲಿ ಏನು ನಡೀತಾ ಇದೆ, ಅದು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಇದೆ. ಮಂಗಳೂರಲ್ಲಿ, ಉಡುಪಿಯಲ್ಲಿ, ಶಿವಮೊಗ್ಗದಲ್ಲಿ, ಕಾರವಾರ, ಈ 4 ಜಿಲ್ಲೆಗಳಲ್ಲಿ ಈಡಿಗ, ಬಿಲ್ಲವ, ದೀವ್ರು ಇವರೆಲ್ಲರೂ ಒಂದೇ ಬೇರೆ ಬೇರೆ ಹೆಸರುಗಳಿಂದ ಕರೀಲಾಗತ್ತೆ. ಇವರ ಪ್ರಾಬಲ್ಯ ಇದೆ. ಹೀಗಾಗಿ ಗೀತಾ ಶಿವರಾಜ್ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಿರುವಾಗ ನಾವು ಹೋಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಂದು ಈಡಿಗರಲ್ಲಿ ಒಂದು ಮೆಸೇಜನ್ನು ಕಳಿಸ್ಬಹುದು ಅನ್ನುವ ಕಾರಣವೂ ಕೂಡ ಈ ಟಿಕೆಟ್ ಕೇಳಿದರ ಹಿಂದಿನ ಉದ್ದೇಶ ಇರಬಹುದು ಅಂತ ಅನಿಸುತ್ತೆ. ಯಾಕಂದರೆ ವಿಜಯೇಂದ್ರರಿಗೆ ಮತ್ತು ಯಡಿಯೂರಪ್ಪನವ್ರಿಗೂ ಕೂಡ ಇವತ್ತು ಶಿವಮೊಗ್ಗದಲ್ಲಿ ಈಡಿಗರನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಹೀಗಾಗಿ ಕುಮಾರ್ ಬಂಗಾರಪ್ಪನವ್ರನ್ನ ಕಾರವಾರಕ್ಕೆ ನಿಲ್ತೀರಾ ಅಂತ ಕೇಳಿದರು. ಕುಮಾರ್ ಬಂಗಾರಪ್ಪ ನಾಟ್ ರೀಚೇಬಲ್ ಆದರು. ಈಗ ಕುಮಾರ್ ಬಂಗಾರಪ್ಪನವ್ರನ್ನೇ ಅಭ್ಯರ್ಥಿ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲದಿಲ್ಲ. ಒಂದು ವೇಳೆ ಮಧು ಬಂಗಾರಪ್ಪ ಒಪ್ಪಿದರೆ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ ಕುಮಾರ್ ಬಂಗಾರಪ್ಪನವ್ರನ್ನ ಬಿ ಜೆ ಪಿಯಿಂದ ಎಳೆತಂದು ಶಿವಮೊಗ್ಗದಲ್ಲಿ ರಾಘವೇಂದ್ರ ವಿರುದ್ಧ ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಪ್ರಾಯಶಃ. ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರನ್ನು ರಾಜ್ಯಸಭೆಗೆ ಕಳಿಸಿಬಿಟ್ರೆ ಬಿ ಜೆ ಪಿ ಒಂದು ಈಡಿಗ ರಿಪ್ರೆಸೆಂಟೇಷನ್ ಕೊಟ್ಟಂಗಾಗತ್ತೆ. ಅದು ಶಿವಮೊಗ್ಗದಲ್ಲೂ ಹೆಲ್ಪ್ ಆಗುತ್ತೆ ರಾಘವೇಂದ್ರರಿಗೆ ಅನ್ನೋ ಚುನಾವಣೆಯಲ್ಲಿ ನೀವು ಹೇಳ್ಕೊಂಡು ತಿರುಗಬಹುದು ಅಂತಕ್ಕಂಥದ್ದು ಕೂಡ ಇದೆ. ಇನ್ನೊಂದು ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಕುಟುಂಬಕ್ಕಿರ್ತಕ್ಕಂಥ ಒಂದು ಗುಡ್ ವಿಲ್ ಇದೆ. ಅದು ಜಾತಿಗೆ ಮೀರಿದ್ದಿದೆ. ಈಗ ರಾಜಕಾರಣಿಗಳು ಕೇವಲ ಜಾತಿ ದೃಷ್ಟಿಯಿಂದ ಮಾತ್ರ ಚರ್ಚೆ ಚಿಂತನೆ ಮಾಡ್ತಾರೆ. ಸ್ವಲ್ಪ ನಾವು ಕೂಡ ಅವರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀವಿ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಜಾತಿಯನ್ನು ಮೀರಿದ ಪ್ರೀತಿ ಪ್ರೇಮ ಈ ರಾಜ್ಯದಲ್ಲಿ ಸಿಗುತ್ತೆ. ಅದು ಕೂಡ ಒಂದು ಕಾರಣ ಇರಬಹುದು ಪ್ರಪೋಸಲ್ಗೆ ಅಂತ ಅನಿಸುತ್ತೆ. ಬಟ್ ಅಜಿತ್, ನನಗೆ 2 ಹೆಸರುಗಳು ನೆನಪಿಗೆ ಬರ್ತವೆ ಕರ್ನಾಟಕದಲ್ಲಿ. ಈ ರಾಜ್ಯಸಭೆ ಟಿಕೆಟ್ ಮನೆ ಬಾಗಿಲು ಬಂದಾಗೂ ನಿರಾಕರಿಸಿದವರು. ಒಬ್ಬರು ಯಡಿಯೂರಪ್ಪನವರ ಸ್ನೇಹಿತ ಶಿಕಾರಿಪುರದವರು, RSSನ ಡಾಕ್ಟರ್ MP ಕುಮಾರ್. ಅವರಿಗೆ ರಾಜ್ಯಸಭೆ ಕೋರ್ ಕಮಿಟಿ ಪಾರ್ಲಿಮೆಂಟ್ರಿ ಬೋರ್ಡ್ ಡಿಸೈಡ್ ಮಾಡಿತ್ತು ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ. ಅವ್ರು ಹೇಳಿದರು ನನಗೆ ಈ ರಾಜ್ಯಸಭೆ ಮತ್ತು ಟಿಕೆಟ್ನಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ. ಡಾಕ್ಟರ್ MP ಕುಮಾರ್ ಹಿಂದೆ BJPಯ ಖಜಾಂಚಿಯಾಗಿದ್ದರು. ಗ್ಲೋಬಲ್ ಏಜ್ ಸಾಫ್ಟ್ವೇರ್ ಕಂಪ್ನಿಯನ್ನು ಕೂಡ ನಡೆಸ್ತಾ ಇದ್ದರು. ಅವರು ಟಿಕೆಟ್ ಬೇಡ ಅಂದರು. 2ನೇ ಬಾರಿ ನನಗನ್ಸುತ್ತೆ ಅಶ್ವಿನಿ ಪುನೀತ್ ಅವರು ನನಗೆ ಟಿಕೆಟ್ ಬೇಡ, ನಾನು ರಾಜಕಾರಣದಿಂದ ದೂರ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ ಅನ್ನುವ ಮೆಸೇಜನ್ನು ಪೊಲಿಟಿಕಲ್ ಪಾರ್ಟಿ ಆಗಾಗ ಕೆಲವೊಬ್ರು ಈ ರೀತಿ ಮೆಸೇಜ್ಗಳನ್ನು ಕೊಡ್ತಾ ಇರಬೇಕು ರಾಜಕೀಯ. ನಿಜ. ಇಲ್ಲಾಂದರೆ ರಾಜಕೀಯ ಪಕ್ಷಗಳಿಗೆ ಹೇಗೆ ಅನಿಸುತ್ತೆ ಅಂದರೆ, ಯಾರೂ ಕೂಡ ನಾವು ಕೇಳಿದರೆ ಯಾರೂ ಬರ್ತಾರೆ, ಅಧಿಕಾರಕ್ಕಾಗಿ ಯಾರೂ ಓಡಿ ಬರ್ತಾರೆ ಅಂತ ಅನಿಸುತ್ತೆ. ಆಗಾಗ ಇಂಥ ವ್ಯಕ್ತಿತ್ವಗಳು ಟಿಕೆಟನ್ನು, ಅಧಿಕಾರವನ್ನು ನಿರಾಕರಿಸಿದಾಗ ಒಂದು ಮೆಸೇಜ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಹೋಗುತ್ತೆ ಅಂತ ನನಗನ್ಸುತ್ತೆ. ಕರೆಕ್ಟ್. ಸೊ ಬ್ಯಾಕ್ಗ್ರೌಂಡ್ನಲ್ಲಿ ಇಷ್ಟೆಲ್ಲ ಆಯಿತು. ಅಂತಿಮವಾಗಿ ನೋಡಿ, ಲಕ್ ಖುಲಾಯಿಸಿದ್ದು ನಾರಾಯಣ ಸಾಬ್ ಹಾಂಡೆಗೆ. ನಿರೀಕ್ಷೆ ಮಾಡಿದ್ರಂತ ಅನ್ಸುತ್ತೆ ಅವರು ರಾಜ್ಯಸಭೆ ಕಳಿಸುತ್ತಾರೆ ನನ್ನ ಅಂತ. ಅಜಿತ್, ನಾರಾಯಣ್ ಸಾಬ್ ಹಾಂಡ್ಗೆ ABVP RSS ಹಿನ್ನೆಲೆಯಿಂದ ಬಂದಿದ್ದರು. ಪಟೇಗಾರ ಸಮುದಾಯಕ್ಕೆ ಸೇರಿದವರು. ನೀವು ಹುಬ್ಬಳ್ಳಿಯವರು, ನಿಮ್ಗೆ ಗೊತ್ತಿದೆ ಪಟೇಗಾರ ಸಮುದಾಯ ಹುಬ್ಬಳ್ಳಿ, ಧಾರವಾಡ, ಗದಗ, ಗಜೇಂದ್ರಗಡ, ಬಾಗಲಕೋಟೆಯಲ್ಲಿ ಒಂದು ಸಣ್ಣ ಹಿಂದುಳಿದ ಸಮುದಾಯ. RSS ಜೊತೆಗೆ ಆ ಸಮುದಾಯದ 40-50 ವರ್ಷಗಳಿಂದ RSS ಹಿಂದೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ಸಮುದಾಯ. ಅದು ಏಟು ತಿಂದ ಕೇಸ್ ಹಾಕಿಸ್ಕೊಂಡ ಸಮುದಾಯ ಕೂಡ ಹೌದು. ಅದು ಸ್ಟ್ರೀಟ್ ಫೈಟರ್ಸ್ ಹೌದು. ಮರಾಠಾಸ್ ಈಗ ಫಸ್ಟ್ ಕುರುಬ ಒಪ್ಪಲಿಲ್ಲ, ಪ್ರಾಯಶಃ ಟಿಕೆಟ್ ಕೊಡಬೇಕು ಅಂತಿರ್ಬೋದೇನೋ. ಈಗ ಈಶ್ವರಪ್ಪನವರಿಗೆ ಟಿಕೆಟ್ ರಾಜ್ಯಸಭೆ ಅಂತಂದಾಗ ಲೋಕಸಭೆಗೆಲ್ಲೋ ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥ ಯೋಚನೆಯೂ ಕೂಡ ಇರಬಹುದು. ನಂತರ ಬಂದಿದ್ದು ಈಡಿಗರ ಹೆಸರು. ಅಶ್ವಿನಿ ಪುನೀತ್ ಅವ್ರು ಬಿಟ್ಟರೆ ಬೇರೆ ಹೆಸರುಗಳು ರಾಜ್ಯಸಭೆಗೆ ಕಳಿಸುವ ಮಟ್ಟಕ್ಕೆ ಆ ಹೆಸರುಗಳು ಸಿಗಲಿಲ್ಲ. ನೆಕ್ಸ್ಟ್ ಡಾಮಿನೆಂಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಯಾವುದು? ಅದು ಮರಾಠ. ಉತ್ತರ ಕರ್ನಾಟಕದಲ್ಲಿ BJPಯ ಗಟ್ಟಿ ವೋಟ್ ಬ್ಯಾಂಕ್ ಕೂಡ ಹೌದು. ಹೀಗಾಗಿ ಮರಾಠ ಹೆಸರು ಹುಡುಕಿದ್ದು. ಬೀದರ್ ಆ ಕಡೆ ಎಲ್ಲೋ ಒಂದು ಹೆಸರು ಇತ್ತು, ಬಟ್ ಅದು ತುಂಬ ಅಂದರೆ ಕನ್ವಿನ್ಸಿಂಗ್ ಆಗದೆ ಹೋದಾಗ ಉತ್ತರ RSSನಲ್ಲಿ ಒಂದು ದಕ್ಷಿಣ ಪ್ರಾಂತ, ಉತ್ತರ ಪ್ರಾಂತ ಅಂತ 2 ಪ್ರಾಂತಗಳಿವೆ. ಉತ್ತರ ಪ್ರಾಂತದ RSSನವರು ಸೂಚಿಸಿದ ಹೆಸರೇ ನಾರಾಯಣ್ ಸಾಬ್ ಹಾಂಡ್ಗೆ. ಯಾಕಂದರೆ ಒಂದು ಕ್ಷತ್ರಿಯ ಸೋಮವಂಶ ಸಹಸ್ರಾರ್ಜುನ ವಂಶದವರು. ನಾರಾಯಣ್ ಸಾಬ್ ಹಾಂಡ್ಗೆ ಅವ್ರಿಗೆ ಕೊಟ್ಟರೆ ನಮ್ಮ ಅಂದರೆ 40-50 ವರ್ಷಗಳಿಂದ BJP, ಜನಸಂಘ, RSS, ವಿಶ್ವ ಹಿಂದೂ ಪರಿಷತ್ನ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ
ಒಂದು ರೀತಿಯಾಗಿರ್ತಕ್ಕಂಥ ಗುಡ್ ವಿಲ್ ಆಗುತ್ತೆ ಅನ್ನೋದು ಕೂಡ ಕಾರಣ ಇರ್ಬೋದು. ಬಟ್ ನನಗೆ ಇದು ಅಂದರೆ ಮೇಲ್ನೋಟಕ್ಕೆ ಅಜಿತ್, ಈಗ ನೀವು ಅದನ್ನು ಪೊಲಿಟಿಕಲಿ ನೋಡಿದಾಗ ಮೇಲ್ನೋಟಕ್ಕೆ ಆಯ್ತಪ್ಪ ಪಟೇಗಾರ ಸಮುದಾಯಕ್ಕೆ ಸ್ಥಾನಮಾನ ಕೊಟ್ಟು ಲಾಭ ಯಾರಿಗಾಗತ್ತೆ ಅಂತಕ್ಕಂಥದ್ದು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ, ಯಾಕಂದರೆ 1,25,000 ಪಟೇಗಾರ ಮತಗಳಿವೆ. ಅವು ಆ ಮಟ್ಟಕ್ಕೆ ಅದು ಅಲ್ಲಿ ಲಾಭ ಆಗಬಹುದು ಅನ್ನೋ ಒಂದು ಅನಿಸಿಕೆ ಮತ್ತು ಒಂದೊಂದು ನಂಗೆ ಆ ಲೆಕ್ಕಾಚಾರ ಹಾಕಿದಾಗ ನಾರಾಯಣ ಸಾಬ್ ಹಾಂಡ್ಗೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರದ್ದೇ ಆಯ್ಕೆ ಆಗಿರಬಹುದಾ ಅಂತಲೂ ಅನ್ನಿಸ್ತು. ಹೌದಾ? ನನಗನ್ಸುತ್ತೆ ಪ್ರಹ್ಲಾದ್ ಜೋಶಿ, ಯಾಕಂದರೆ ಅವರು ಅನಂತಕುಮಾರ್ ಬೆಂಬಲಿಗರಾಗಿದ್ದರು, ನಾರಾಯಣ್ ಸಾಬ್ ಹಾಂಡ್ಗೆ RSSಗೆ ಆತ್ಮೀಯರು, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹೆಚ್ಚು ಕಡಿಮೆ ಅದೇ ಭಾಗದಿಂದ ಬೆಳೆದು ಬಂದಿರತಕ್ಕಂಥವ್ರು. ಒಂದು ಸಲ ನಾರಾಯಣ್ ಭಾಂಡ್ಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಕೊಡಲಾಗಿತ್ತು, ಬಟ್ ಅದು ಕೇವಲ 2 ವರ್ಷ ಬಾಕಿ ಉಳಿದಿದ್ದು ಮಾತ್ರ ಕೊಡಲಾಗಿತ್ತು. ಎಸ್. ಹೀಗಾಗಿ ಈ ಬಾರಿ ಅವ್ರಿಗೆ ಮೇಲಿಂದ ಫೋನ್ ಬರುವವರೆಗೆ ನಾನು ರಾಜ್ಯಸಭೆ ಆಗ್ತೀನಿ ಅಂತ ಅವ್ರು ಹೋದ ವರ್ಷ ಅಜಿತ್ ನೋಡಿ, ರಾಜಕಾರಣದಲ್ಲಿ ಎಷ್ಟೆಲ್ಲ ವಿಚಿತ್ರಗಳು ನಡೀತವೆ. ಹೋದ ವರ್ಷ ಅವರು ನನ್ನನ್ನೇನಾದರೂ ಪದಾಧಿಕಾರಿ ಮಾಡಿ ನಾನು ಓಡಾಡ್ತೀನಿ, ಪಾರ್ಟಿಗೆ ಟೈಮ್ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಪಾಪ ಅನೇಕ ನಾಯಕರ ಮನೆಗಳಿಗೆ ಹೋಗ್ತಾಯಿದ್ರು. ಈ ಬಾರಿ ನೋಡಿ, ರಾಜ್ಯಸಭೆಯ ಅಧಿಕಾರದ ಲಕ್ಷ್ಮಿ ಅವರ ಮನೆ ಬಾಗಿಲಿಗೆ ಬಂದಿದ್ದಾರೆ. ದಟ್ ಈಸ್ ಪಾಲಿಟಿಕ್ಸ್. ಹಂಗೆ ಅನೇಕರಿಗೆ ಆಯಿತು. ಬಿ ಜೆ ಪಿಯಲ್ಲಿ ಈರಣ್ಣ ಕಡಾಡಿ, ಅಶೋಕ್ ಗಸ್ತಿ, ಇನ್ನೊಬ್ಬರು ಪ್ರಿಂಟರ್ ನಾರಾಯಣ, ಎಸ್, ಆಮೇಲೆ ಶಾಂತಾರಾಮ್ ಸಿದ್ದಿ ವಿಧಾನ ಪರಿಷತ್ತಿಗೆ. ಇವ್ರು ಯಾರು ಅಂದರೆ ಕಲ್ಪನೆ ಮಾಡಿಕೊಂಡಿರಲಿಲ್ಲ ರಾಜ್ಯಸಭೆಗೆ ಹೋಗುವ, ವಿಧಾನ ಪರಿಷತ್ಗೆ ಹೋಗುವ ಅವಕಾಶವೂ ಸಿಗಬಹುದು ಅಂತ. ಹಾಗೆ ನಾರಾಯಣ ಸಾಬ್ ಹಾಂಡೆಗೆ ಒಂದು ಥಾಟ್ ನನಗೆ ಅನ್ಸುತ್ತೆ ನೋಡಿ, ಇವತ್ತಿನ ಪಾಲಿಟಿಕ್ಸ್ನಲ್ಲಿ ಏನಾಗಿದೆ, ಚುನಾವಣಾ ರಾಜಕಾರಣವನ್ನು 80%, 20% ಬಿಟ್ಬಿಡಿ, ನಾನು ಅಪವಾದಗಳಿದ್ದೇ ಇರ್ತವೆ. ಚುನಾವಣಾ ರಾಜಕಾರಣವನ್ನು ಬರೀ ದೊಡ್ಡ ಸಮುದಾಯಗಳು ಮತ್ತು ದುಡ್ಡಿದ್ದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸೊ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಶಸ್ವಿ ಮತ್ತು ನಿರಂತರತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಸಣ್ಣ ಸಮುದಾಯಗಳಿಗೆ ಎಲ್ಲಿ ನೀವು ಟಿಕೆಟ್ ನೀಡಲಿಕ್ಕೆ ಸಾಧ್ಯ ಇಲ್ವೋ ಆ ಸಮುದಾಯಗಳ ಧ್ವನಿ ಕೂಡ ಇರಬೇಕಲ್ವ. ಈಗ ಫಾರ್ ಎಕ್ಸಾಂಪಲ್ ಪಟೇಗಾರ ಸಮುದಾಯ 83ರಲ್ಲಿ MG ಜರ್ತಾರ್ಗರ್, 94ರಲ್ಲಿ ಅಶೋಕ್ ಕಾಟ್ವೆ ಅವರು ಪ್ರತಿನಿಧಿಯಾಗಿದ್ದರು. ಆ ಸಮುದಾಯದ ಒಬ್ಬ ಪ್ರತಿನಿಧಿ ಸಂಸತ್ತನ್ನು ಪ್ರವೇಶವೇ ಮಾಡಿಲ್ಲ. ಇಂಥ ಎಷ್ಟು ಸಮುದಾಯಗಳಿವೆ. ಪೊಲಿಟಿಕಲ್ ಪಾರ್ಟಿಗಳು, ಫಾರ್ ಮೀ ಇಟ್ ಇಸ್ ಎ ಡಿಬೇಟಬಲ್ ಥಿಂಗ್ ಪ್ರಶಾಂತ್. ಅಂದರೆ ಪಟೇಗಾರ ಸಮುದಾಯದ ಹಿತರಕ್ಷಣೆಯನ್ನು ಒಬ್ಬ ಪಟೇಗಾರನಾಗಿ ಹುಟ್ಟಿದವನೇ ಮಾಡಲ್ಲ. ಅದು ನಾನು ಹೇಳ್ತಾ ಇಲ್ಲ. ಈಗ ಅಶೋಕ್ ಗಸ್ತಿ ತುಂಬ ಸಣ್ಣ ಸಮುದಾಯ ಅವ್ರದ್ದು. ಅಶೋಕ್ ಗಸ್ತಿ, ಇಫ್ ಐ ಆಮ್ ನಾಟ್ ರಾಂಗ್, ಕ್ಷೌರಿಕ ಸಮುದಾಯ. ಕ್ಷೌರಿಕರ ಧ್ವನಿಯಾಗಿ ಒಬ್ಬ ಕ್ಷೌರಿಕರೇ ಅಲ್ಲಿ ಇರಬೇಕಾ? ಯಾಕೆ ಉಳಿದ ಮುಖಂಡರುಗಳು ಕ್ಷೌರಿಕರಿಗಾಗಿ ಧ್ವನಿ ಎತ್ತಬಾರ್ದು ಅಥವಾ ಇನ್ನೊಂದು ಸಮುದಾಯಕ್ಕಾಗಿ ಧ್ವನಿ ಎತ್ತಬಾರ್ದು? ಆ ರೀತಿಯಾದ ಚರ್ಚೆಗಳು ಎಲ್ಲಿ ಲಾರ್ಜರ್ ಪಾಯಿಂಟ್ ಯು ಆರ್ 100% ರೈಟ್. ಆದರೆ ಒಂದು ಆಯಾ ಸಮುದಾಯಕ್ಕಾಗಿ, ಸಣ್ಣ ಸಮುದಾಯಕ್ಕಾಗಿ ಆಯಾ ಸಮುದಾಯದಲ್ಲೇ ಹುಟ್ಟಿದವನೊಬ್ಬ ಜನಪ್ರತಿನಿಧಿಯಾಗಿ ಮೇಲೆ ಬರಬೇಕು ಅಂತ ಅವ್ರಿಗೂ ಎಲ್ಲೋ ಪ್ರಾತಿನಿಧ್ಯಗಳು ದೊರಕಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪ್ರಾತಿನಿಧ್ಯ ದೊರಕಬೇಕು, ಆದರೆ ದೊರಕೋ ತನಕ ಆ ಸಮುದಾಯಗಳ ಅಭಿವೃದ್ಧಿ ಆಗೋದಿಲ್ಲ ಅನ್ನೋ ಹಂತವು ಇರಬಾರ್ದು ಅಂತ ನಾನು ಲಾರ್ಜರ್ ಡಿಬೇಟ್ ಆಫ್ ಕೋರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.